100ಕ್ಕೆ 90 ಭಾಗಲು ನನಗೆ ನಂಬಿಕೆ ಇದೆ, ಕೆಲಸ ಆಗಿದೆ. ಹಾಗಾಗಿ ತುಂಬ ಶಕ್ತಿ ಅಂತ ಗೊತ್ತಾಗಿದ್ದು ನಮಗೆ ಪ್ರತಿಷ್ಠಾಪನೆ ಮಾಡಿ 1 ವರ್ಷ ಕಳೆದ ಮೇಲೆ. ಈ 5 ಎಕರೆ ಜಮೀನಲ್ಲೂ ನನಗೆ ಬೆಳೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬೆಳೆ ಮಾಡಿದ್ರೆ ಫಸಲು ಬರಲ್ಲ, ಬೋರ್ ಹೊಡೆದ್ರೆ ನೀರು ಬರಲ್ಲ, ಬರುತ್ತೆ ನಮಗೆ ಸಾಕಷ್ಟು ನೀರು ಬರಲ್ಲ. ಸುಮಾರು ಸುತ್ತಮುತ್ತ ಎಲ್ಲ ಜಾತಿ ಭೇದ ಇಲ್ದೇ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಏನಾದ್ರು ಕೆಟ್ಟ ಗಾಳಿ ಶೋಕಿದ್ದವ್ರಿಗೆಲ್ಲ ನಾನಿಲ್ಲಿ ಕರೆದು ನಿಲ್ಲಿಸಿ ಅವ್ರನ್ನ ಬಿಡಿಸಿ ಕಳಿಸಿದ್ದೀನಿ. ಕೆಲವರು ಕೇಳ್ತಾರೆ ನಮ್ಮ ಮನೆಗೆ ಕೊಡಿ ಅಂತ, ಮನೆ ಎದುರಿಗೆ ಕಟ್ಕೊಳ್ಳಿ ಅಂತ ಹೇಳ್ತೀವಿ. ಅವು ಯಾವುದೇ ದೋಷಗಳನ್ನ ಒಳಗೆ ಬರೋಕ್ಕೆ ಇವಳು ಬಿಡಲ್ಲ, ಕೆಟ್ಟ ಶಕ್ತಿಗಳು ಒಳಗೆ ಬರೋಕ್ಕೆ ಇವಳು ಬಿಡಲ್ಲ. ಒಂದು ಮನೆಯಲ್ಲಿ ಸಮಸ್ಯೆ ಇದ್ದು ಆ ಮನೆಯಲ್ಲಿರೋ ಸಮಸ್ಯೆಗೆ ಚೌಡಿನೇ ಕಾರಣ ಅಂತೆಲ್ಲ ಕಂಡಿಡ್ದು ಒಂದು ಸಣ್ಣ ಕಲ್ಲನ್ನು ಆ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ಉದನಿ ದನಿ ದನ ದನ. ಅಲ್ಲಿ ಅವರ ಸ್ಥಿತಿಗತಿಗಳು ಚೆನ್ನಾಗಾಗುತ್ತೆ, ಆಮೇಲೆ ಅವ್ರ ಮನಸ್ಥಿತಿಗಳು ಸರಿಯಾಗುತ್ತೆ. ಅಲ್ಲಿ ನಡೀತಾ ಇರೋ ಫ್ಯಾಮಿಲಿಯಲ್ಲಿ ಕಲಹಗಳು, ಅವರ ತೋಟದಲ್ಲಿ ನೀರಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಥರ ತುಂಬ ವಿಷಯಗಳನ್ನು ಹೇಳಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಇದೆಲ್ಲ ನಡೆಯೋಕ್ಕೆ ಸಾಧ್ಯನಾ? ಬನ್ನಿ ತಿಳ್ಕೊಳ್ಳೋಣ. ಲಾಸ್ಟ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಶೀಲಾ ಚೌಡಿ 400 ವರ್ಷದಂತ, ಅದರದ್ದೇ ಸೆಕೆಂಡ್ ಪಾರ್ಟ್ ಆಗಿರುತ್ತಿದ್ದು. ಸೊ ಅದನ್ನು ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಲ್ಯಾಂಡ್ ಓನರ್ ಆಗಿರೋವಂಥ ಶಿವದಾಸ್ ಅವರು ಅವರ ಅನುಭವಗಳನ್ನು ತಿಳಿಸ್ತಾರೆ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ಶಿವದಾಸ್ ಅಂತೇಳಿ ನನ್ನ ಹೆಸರು. ನಾನು ಎನ್ನಾರ್ಪುರ ತಾಲೂಕು, ಶ್ರೀಗಳಲ್ಲಿ ಗ್ರಾಮ, ಚಿಕ್ಕಮಗಳೂರು ಡಿಸ್ಟಿಕ್. ನನಗೆ ಇಲ್ಲಿ ಒಂದು 5 ಎಕರೆ ಜಮೀನಿದೆ. ಈ 5 ಎಕರೆ ಜಮೀನಲ್ಲೂ ನನಗೆ ಬೆಳೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬೆಳೆ ಮಾಡಿದ್ರೆ ಫಸಲು ಬರಲ್ಲ, ಬೋರ್ ಹೊಡೆದ್ರೆ ನೀರು ಬರಲ್ಲ, ಬರುತ್ತೆ ನಮಗೆ ಸಾಕಷ್ಟು ನೀರು ಬರಲ್ಲ, ಅದೆಲ್ಲ ತೊಂದರೆಗಳು. ಈ ಆಮೇಲೆ ನನಗೆ ಒಂದು 2007ರಲ್ಲಿ ನಾನೊಂದು ಬೋರ್ ಹೊಡೆದಿದ್ದೆ. ಬೋರ್ ಹೊಡೆದ್ಬಿಟ್ಟು 3 ಇಂಚ್ ನೀರು ಬಂದಿತ್ತು. 3 ಇಂಚ್ ನೀರು ಬಂತಲ್ಲ ಅಂತೇಳಿ ಸ್ವಲ್ಪ ಅಡಿಕೆ ಗಿಡ ಕೂರಿಸ್ದೆ. ಇನ್ನೇನದು ಹಿಂಗಾರು ಬರೋ ಟೈಮಲ್ಲಿ ಆ ಬೋರಲ್ಲಿ ಕೆಸರು ತುಂಬಿ ನೀರು ಹೋಗ್ಬಿಟ್ಟು ಇನ್ನೇನು ಮಾಡೋದು ಅಂತೇಳಿ ನಾನು ಎಂಥೋ ಬ್ಯಾಲೆನ್ಸ್ ಮಾಡಿಕೊಂಡು ಸ್ವಲ್ಪ ದಿನ ಹಂಗೆ ಅಡ್ಜಸ್ಟ್ ಮಾಡಿದೆ. ಆಮೇಲೆ ಬೇರೆ ಬೋರ್ ಹೊಡೆದೆ, ಸ್ವಲ್ಪ ನೀರು ಬಂತು. ಆ ಸ್ವಲ್ಪ ನೀರಲ್ಲಿ ನನಗೆ ಸಾಕಾಗಲ್ಲ, ಆದ್ರೂ ಗಿಡ ಎಲ್ಲ ಸ್ವಲ್ಪ ಉಳಿಸ್ಕೊಂಬಂದೆ. ಆ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದು 4ನೇ ವರ್ಷ ಆ ಬೋರು ಮತ್ತೆ ನೀರು ಕರೆಕ್ಟಾಯಿತು. ನಮಗೆ ಅನಿಸ್ತು ಆ ಬೋರನ್ನು ವಾಶ್ ಮಾಡಿಸು ಅಂತ ಅನಿಸ್ತು ನಮಗೆ. ವಾಶ್ ಮಾಡಿಸಿದಾಗ ಅದು ಆ ಬಂದು ತುಂಬ್ಕೊಂಡಿದ್ದು ಕೆಸರೆಲ್ಲ ತೆಗೆದು ಮೇಲೆ ಹಾಕಿ, ಆಮೇಲೆ ಅದಕ್ಕೊಂದು ಪೈಪು ಕಲೆಕ್ಷನ್ ಇದು ಪ್ಯಾಚ್ ಮಾಡಿದಾಗ ಆ ನೀರು ಏನು ಒಂದು 3 ಇಂಚ್ ನೀರು ಸಿಗುತ್ತಾ, 3 ಇಂಚ್ ನೀರು ಈಗ ಪಕ್ಕಾಯಿತು. ನಮ್ಮ ತೋಟಕ್ಕೆ ಬೇಕಾದಷ್ಟು ನೀರು, 3 ಇಂಚ್ ನೀರು. ಈಗ ಎಲ್ಲ ಬೋರಲ್ಲೂ ನೀರೇ. ಆ ಹೊಡೆದಿದ್ದು ನೀರು ಇಲ್ಲದೆ ಇದ್ದಿದ್ದ ಬೋರ್ಗಳಲ್ಲಿ ಎಲ್ಲ ಬೋರಲ್ಲೂ ನೀರೇ. ಈಗ ನಮಗೆ ಒಂದು 2-3 ಬೋರ್ ಇದೆ ನಮಗೆ, ಅದರಲ್ಲಿ ಸ್ವಲ್ಪ ನೀರು ಅಂತೇಳಿ ಎಲ್ಲ ಸೇರ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಈಗ ದೇವಿನ ಕೂರಿಸಿದ ನಂತರ ಹಾಳಾಗಿದ್ದ ಬೋರಲ್ಲಿ ಮತ್ತೆ ಅದು ಸರಿ ಮಾಡಿದಾಗ ನಾನು ಆ ದೇವಿನ ಕೂರ್ಸೋಕ್ಕಿಂತ ಮುಂಚೆ ಮತ್ತೊಂದ್ಸಲ ನಾನು ಆ ಬೋರನ್ನು ರೆಡಿ ಮಾಡಿದ್ದೆ. ರೆಡಿ ಮಾಡಿದ್ರು ಸರಿ ಆಗಲಿಲ್ಲ, ಹೆಸರು ಬರ್ತಾನೆ ಇತ್ತು. ದೇವಿನ ಕೂರಿಸಿದ ಮೇಲೆ ನಾವು ಆ ಬೋರನ್ನು ನೀನು ವಾಶ್ ಮಾಡಿಸು ಅಂತ ಮನಸ್ಸಲ್ಲಿ ಮಾತಾಡ್ತು. ಆಮೇಲೆ ನಾನು ಗಾಡಿ ಕರೆಸಿ ವಾಶ್ ಮಾಡಿ ಅದನ್ನು ಕ್ಲೀನ್ ಮಾಡಿದಾಗ ಈಗ 3 ಇಂಚ್ ನೀರಿದೆ. ಅದೊಂದೇ ಬೋರಲ್ಲಿ ನನಗೆ ಸಾಕಷ್ಟು ನೀರು, ಬಾಕಿರೋ ಬೋರ್ಗಳೆಲ್ಲ ಫುಲ್ ಇದೆ ನೀರಿನ ಸಮಸ್ಯೆನೇ ಇಲ್ಲ. ಅದು ಆ ದೇವಿ ನನಗೆ ಅಲ್ಲಿ ತಲೆ ತಗ್ಬಿಡಲಿಲ್ಲ, ಹಂಗಾಗಿ ತಡೆ ಮಾಡಿದ್ದು. ಹಂಗಾಗಿ ಈಗ ಹೊಸ ಬೋರ್ ಹೊಡಿಬೇಕಂತ ಅವಶ್ಯಕತೆನೂ ಇಲ್ಲ ನನಗೆ. ಆ ಹಳೆ ಬೋರ್ಗಳೇ ರೀಚಾರ್ಜ್ ಆಗ್ಬಿಟ್ಟು ತನ್ನಷ್ಟಿಗೆ ತಾನಾಗಿ ಈಗ ಬೇಕಾದಷ್ಟು ನೀರು. ಈಗ ಒಂದೇ ಬೋರಿಂದನೇ ನಾನು ಈ 5 ಎಕರೆ ಜಾಗವನ್ನು ಮೇಂಟೈನ್ ಮಾಡ್ತೀನಿ. ಫಸ್ಟಿಗೆ ಎಲ್ಲದೂ ಕೇಳಲ್ಲ, ಹಂತವಾಗಿ ಕೇಳ್ತಾಳೆ. ಹಂತವಾಗಿ ಕೇಳೋದು ಹೆಂಗೆ ಅಂದರೆ, ನಮ್ಮ ಬೆಳವಣಿಗೆ ನೋಡಿಕೊಂಡೇ ಅವಳು ಕೇಳೋದು. ನಮ್ಮನ್ನು ಬೆಳೆಸ್ಬಿಟ್ಟೆ ಅವಳು ಏನೇನು ಬೇಕು ಅಂತ ಕೇಳೋದು. ಆವಾಗ ಅದೆಲ್ಲ ಕೇಳ್ತಾಳೆ ಅವಳು. ಅದನ್ನು ದೊಡ್ಡ ವಿಗ್ರಹ ಇಡ್ಬೋದು, ಇಲ್ಲ ಅದೇ ಕಲ್ಲಿಗೆ ಅವಳಿಗೆ ಮುಖ ಇಡ್ಬೋದು. ಇದು ಯಾವುದು ಪಂಚಲೋಗದ ಮುಖ ಇಡ್ಬೋದು. ಆಮೇಲೆ ತಾಳಿ, ನಾವು ಸೀರೆ ಎಲ್ಲ ಕೊಡ್ತಾ ಇರ್ತೀವಿ, ಸೀರೆ ಬಳೆ ಎಲ್ಲ ಕೊಡ್ತಾ ಇರ್ತೀವಿ ವರ್ಷಕ್ಕೆ. ಅವಳಿಗೆ ಇಲ್ಲಿ ಸುಮಾರು ಸುತ್ತಮುತ್ತ ಎಲ್ಲ ಜಾತಿ ಭೇದ ಇಲ್ದೇ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಅವರಿಗೆಲ್ಲ ಖುಷಿ. ಆಮೇಲೆ ಇಲ್ಲಿ ಎಲ್ಲ ಬೋರ್ ಹೊಡೆಯೋ ಟೈಮಲ್ಲೆಲ್ಲ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ.
ಯಾವುದೇ ತಡೆಗಳಿದ್ರೆ ನೀಗಿಸಿ ನನಗೆ ಕೆಲಸ ಮಾಡಿಕೊಡು ತಾಯಿ ಅಂತೇಳಿ ಎಲ್ಲರೂ ಬಂದು ಬೇಡ್ಕೊಂಡು ಹೋಗ್ತಾರೆ. ಕೆಲವರು ನನಗೆ ಹೇಳ್ತಾರೆ, ನನಗೊಂದು ಪ್ರಾರ್ಥನೆ ಮಾಡು, ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ನಾನು ಪ್ರಾರ್ಥನೆ ಮಾಡಿ ಹೇಳ್ತೀನಿ. ಫೋನ್ ಮಾಡಿ ಹೇಳ್ತಾರೆ. ಕೆಲವರು ಮನೆಗೆ ಬಂದು ಹೇಳ್ತಾರೆ. ಈಗ ಹೇಳಿದ್ರೆ ಬೇರೆ ಕ್ಯಾಶ್ನವರು ಇಲ್ಲಿ ಬಂದು ಇದೆಲ್ಲ ಮಾಡೋಕ್ಕೆ ಅವರಿಗೆ ಒಂಥರ ಮುಜುಗರ ಇರುತ್ತೆ, ಆಸೆ ಇರುತ್ತೆ, ಒಂಥರ ಮುಜುಗರ ಇರುತ್ತಲ್ಲ. ಆಗ ಅವ್ರು ಏನು ಮಾಡ್ತಾರೆ, ಒಂದಿಲ್ಲ ಫೋನ್ ಮಾಡ್ತಾರೆ, ಇಲ್ಲಾಂದ್ರೆ ನನಗೆ ಮನೆಗೆ ಬಂದು ಹೇಳ್ತಾರೆ, ಹೀಗೀಗೆ ಇಂಥ ಕೆಲಸ ಮಾಡ್ತಾ ಇದ್ದೀನಿ, ಒಂದು ತಾಯಿದೊಂದು ಅನುಗ್ರಹ ಇರಲಿ, ಒಂದು ಪ್ರಾರ್ಥನೆ ಮಾಡು ಅಂತ. ಆವಾಗ ನಾನೇನು ಮಾಡ್ತೀನಿ ಅಂದರೆ, ಸ್ನಾನ ಮಾಡಿಬಿಟ್ಟು ಬಂದು ಅವ್ರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಒಂದು ಹುಳಿಫಲ, ಒಂದು ನಿಂಬೆಹಣ್ಣು ತಗೊಂಬಂದ್ಬಿಟ್ಟು ಪ್ರಾರ್ಥನೆ ಮಾಡಿ ಶೂಲಕ್ಕೆ ಹೋಗ್ತೀನಿ. ಅದು ಅವ್ರಿಗೆ ಕೆಲಸ ಆಗುತ್ತೆ. 100ಕ್ಕೆ 90 ಭಾಗಲೂ ನನಗೆ ನಂಬಿಕೆ ಇದೆ, ಕೆಲಸ ಆಗಿದೆ. ಹಾಗಾಗಿ ಯಾರು ಅವ್ರ ಕೈಗೆ ನಾನು ಹಿಂದೂ ಆದರೆ ಕೊಡ್ತೀನಿ, ಬೇರೆ ಕ್ಯಾಸ್ಟಿಗೆ ಕೊಡಲ್ಲ. ಯಾಕೆಂದರೆ ಅವ್ರಿಗೆ ಬಳಸೋಕೆ ರೀತಿನೂ ಗೊತ್ತಾಗಲ್ಲ. ಬಟ್ ಅವ್ರಿಗೆ ಬೇರೆ ಕ್ಯಾಸ್ಟ್ನವ್ರು ಬರ್ತಾರೆ. ಬಂದಾಗ ನಾನು ಮುನ್ನಿತ್ತು ಅಷ್ಟು ಕೇರ್ ಆಗಿ, ಯಾಕಂದ್ರೆ ಹಿಂದೂಗಳಿಗೆ ಒಂದಷ್ಟು ಗೊತ್ತಿರುತ್ತೆ, ಬೇರೆ ಕ್ಯಾಸ್ಟ್ನವರಿಗೆ ನಂಬಿಕೆ ಇರುತ್ತೆ, ಬಟ್ ಅವರಿಗೆ ಹೆಂಗೆ ನಡ್ಕೊಳ್ಳೋದು ರೀತಿ ಗೊತ್ತಿರಲ್ಲ. ಹಾಗಾಗಿ ನಾನು ತೀರಾ ಹತ್ರ ಬಿಟ್ಕೊಳ್ಳಲ್ಲ. ನಾನು ಅವರಿಗೋಸ್ಕರ ನಾನೇನು ಮಾಡಬೇಕು, ನಾನೇ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹುಳಿಫಲ ಕೊಡೋದು. ಹಾಗೆ ತುಂಬ ಜನ ಹಾರೆಲ್ಲ ಹಿಡ್ಕೊಂಬರ್ತಾರೆ. ಅವಾಗ ನಾನೇ ಹೋಗಿ ಹಾರ ಹಾಕೋದು, ಅವ್ರ ಹತ್ರ ಹಾಕ್ಸಕ್ಕೆ ಬಿಡಲ್ಲ. ಅವ್ರು ಮುಟ್ಟು ಕೊಡಿ ನನಗೆ ಅಂತ ಹೇಳ್ತೀನಿ. ಅವ್ರು ಮುಟ್ಟು ಕೊಡ್ತಾರೆ, ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪ್ರಾರ್ಥನೆ ಮಾಡ್ತೀನಿ. ಕೆಲವ್ರು ಏನಂದರೆ ಬೇರೆ ಕ್ಯಾಸ್ಟ್ನವರು ಜನ ಇದ್ದಲ್ಲಿ ಬಂದು ಆ ಥರ ನಾವು ಸಾಕರ್ಸೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವ್ರಿಗೆ ಇರುತ್ತಲ್ಲ, ಕೆಲಸ ಆಗಬೇಕು, ನಂಬಿಕೆ ಇದೆ. ಬಟ್ ಅವರಿಗೆ ಜನ ಇದ್ದಾಗ ಬಂದು ಅವ್ರಿಗೆ ಕೈ ಮುಗಿಯೋದಾಗಲಿ, ಒಂದು ಕಾಣಿಕೆ ಆಗೋದಾಗಲಿ ಅವ್ರಿಗೆ ಹತ್ರ ಮುಜುಗರ. ಹಾಗಾಗಿ ಅವರ ಮನಸ್ಸಿನ ಭಾವನೆಗಳಿಗೆ ನಾವು ಧಕ್ಕೆ ಮಾಡಲ್ಲ. ಆಯ್ತಪ್ಪ, ನಿಮ್ಗೆ ಏನಾಗಬೇಕು ಅದು ನಾನೇ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ಹೇಳಿ. ಯಾಕಂದರೆ ಅವ್ರಿಗೆ ಒಳ್ಳೇದಾಗಬೇಕು ಅಷ್ಟೆ. ಅವೆಲ್ಲೊಂದಷ್ಟು ಒಳ್ಳೆ ಕೆಲಸ ಆಗಿದೆ. ನಮ್ಮ ಸುಮಾರು ಏನಾದ್ರು ತೊಂದರೆಗಳು ಇದ್ದಾಗ, ಏನಾದ್ರು ಕೆಟ್ಟ ಗಾಳಿ ಶೋಕಿದ್ದವರಿಗೆಲ್ಲ ನಾನಿಲ್ಲಿ ಕರೆದು ನಿಲ್ಲಿಸಿ ಅವ್ರನ್ನ ಬಿಡಿಸಿ ಕಳಿಸಿದ್ದೀನಿ. ನಮ್ಮ ಕುಟುಂಬದೇ ಇರ್ಬೋದು, ಇಲ್ಲ ಹೊರಗಡೆದೇ ಇರ್ಬೋದು. ಇಲ್ಲಿ ಅಕ್ಕಪಕ್ಕದವರೆಲ್ಲ ಮಕ್ಕಳಿಗೆಲ್ಲ ಏನಾದ್ರು ಗಾಳಿ ಶೋಕ್ ಆದಾಗೆಲ್ಲ ನನಗೆ ಫೋನ್ ಮಾಡ್ತಾರೆ. ಇಲ್ಲಾಂದರೆ ಅವರೇ ಬರ್ತಾರೆ, ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ದೇವಿ ಹತ್ರ ಕರ್ಕೊಂಬಂದು ಪ್ರಾರ್ಥನೆ ಮಾಡಿ ಅವರಿಗೆ ಪ್ರಸಾದ ಎಲ್ಲ ಕೊಟ್ಟ ಮೇಲೆ ಮಗು ರೆಡಿ ಆಗುತ್ತೆ. ಇಲ್ಲಾಂದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ನಮಗೆಲ್ಲ ಭಟ್ರ ಹತ್ರ ಹೋಗಿ ದಾರ ಮಾಡಿಸ್ಕೊಂಬರ್ಬೇಕಿತ್ತು. ಮಕ್ಕಳಿಗಾಗಲಿ ಯಾರಿಗಾಗಲಿ ಯಂತ್ರ ಎಲ್ಲ ಮಾಡಿಸ್ಕೊಂಬರೋದು, ಇದೆಲ್ಲ ಮಾಡಬೇಕಿತ್ತು. ತಾಯ್ತಾ ಇದೆಲ್ಲ ಮಾಡಿಸ್ಕೊಂಬರೋಕಿತ್ತು. ನಾವೀಗ ಆ ಥರ ಏನು ಹೋಗಲ್ಲ. ನಾವೇ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಬಿಡೋದು. ಒಂದು ದಾರ ನಾನೇ ಮಾಡಿ ಅವ್ರಿಗೆ ಯಾರಿಗೆ ದೊಡ್ಡವ್ರಿಗೆ ಬೇಕು ದೊಡ್ಡವರಿಗೆ, ಸಣ್ಣವ್ರಿಗೆ ಬೇಕು ಸಣ್ಣವರಿಗೆ ಕಟ್ಟೋದು. ಅವ್ರನ್ನ ಸುಲಿದ್ಬಿಟ್ಟು ಒಂದು ನಿಂಬೆಹಣ್ಣು ತಗೊಂಬಂದು ನಾವು ಶೂಲಕ್ಕೆ ಸಮರ್ಸ್ತೀವಿ. ಹಂಗೆ ಹೋಗುತ್ತೆ. ಓ ಹೌದು, ತಲೆಗೆ ಸುಲಿದ್ಬಿಡ್ತೀವಿ ನಾವು. ಸುಲಿದ್ಬಿಟ್ಟು ತಗೊಂಬರ್ತೀವಿ. ಆಮೇಲೆ ಕಟ್ಟುಕಾಯಿ ಮನೆ ಕಟ್ತೀವಲ್ಲ, ಸಿಪ್ಪೆಕಾಯಿ, ಅದನ್ನು ಇಲ್ಲಿ ತಂದು ದೇವಿ ಹತ್ರ ಪೂಜೆ ಮಾಡಿಬಿಟ್ಟು ನಾವೇ ತಗೊಂಡೆ ಮನೆ ಕಟ್ಕೊತೀವಿ. ಕೆಲವರು ಕೇಳ್ತಾರೆ ನಮ್ಮ ಮನೆಗೆ ಕೊಡಿ ಅಂತ, ಮನೆ ಎದುರಿಗೆ ಕಟ್ಕೊಳ್ಳಿ ಅಂತ ಹೇಳ್ತೀವಿ. ಅವು ಯಾವುದೇ ದೋಷಗಳನ್ನ ಒಳಗೆ ಬರೋಕ್ಕೆ ಇವಳು ಬಿಡಲ್ಲ, ಕೆಟ್ಟ ಶಕ್ತಿಗಳು ಒಳಗೆ ಬರೋಕ್ಕೆ ಇವಳು ಬಿಡಲ್ಲ. ಆ ಥರ ಗಣದೇವಿ. ಹೌದು. ಹಾಗಾಗಿ ತುಂಬ ಶಕ್ತಿ ಅಂತ ಗೊತ್ತಾಗಿದ್ದು ನಮಗೆ ಪ್ರತಿಷ್ಠಾಪನೆ ಮಾಡಿ 1 ವರ್ಷ ಕಳೆದ ಮೇಲೆ ಗೊತ್ತಾಗಿದ್ದು. ಅಲ್ಲಿ ತನಕ ನಮಗೆ ಗೊತ್ತಾಗಲಿಲ್ಲ. ಅಲ್ಲಿವರೆಗೂ ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ನಮಗೆ 1 ವರ್ಷ ಪ್ರಾಬ್ಲಮ್ ಏನಿರಲಿಲ್ಲ. ಬಟ್ ನಾವೆಲ್ಲ ಕರದಲ್ಲಿ ಬರೋದಾಗ್ಲಿ, ನಾವು ಪ್ರಾರ್ಥನೆ ಮಾಡಿದಾಗ ವಾಸಿ ಆಗೋದಾಗ್ಲಿ, ಗುಣ ಆಗೋದಾಗ್ಲಿ ಅದು ಆಗ್ತಿರ್ಲಿಲ್ಲ. ಆ ನಂತರದಲ್ಲಿ ಆಯಿತು. ಆವಾಗ ಭಟ್ರೆ ಹೇಳಿದ್ರು ನನಗೆ, ನೀವು ಏನಾರು ಆಗ್ಬೇಕಾದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಇವತ್ತಿಂದ ನಿಮ್ಮ ಕೆಲಸಗಳು ಕೇಳ್ತಾಳೆ ಅಂತ, ಮಾಡ್ಕೊಡ್ತಾಳೆ. ಏನಾದ್ರೂ ದೋಷ ಆದರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಈಗ ಏನೋ ಯಾರೋ ಒಬ್ರು ಮಿಸ್ ಆಗಿ ಸೂತ್ಕ ಇರೋರು, ಮಡಿ ಇರೋರು, ಏನೋ ಒಂದು ಹೆಚ್ಚು ಕಮ್ಮಿ ನನಗೆ ಅದು ತೊಂದರೆ ಕೊಡುತ್ತೆ ಅಂದರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಒಂದು ಊಟ ಮಾಡೋಕ್ಕಾಗಲ್ಲ, ಓದಲ್ಲೂ ಬಂದಲ್ಲೂ ಒಂಥರ ಹಿಂಸೆ. ನಾನು ಹಿಂದೆ ಹೇಗಿದ್ನೋ, ಪ್ರತಿಷ್ಠಾಪನೆ ಮಾಡೋದು ಮುಂಚೆ ಹೆಂಗಿದ್ನೋ ಆ ಥರ ಆಗ್ಬಿಡುತ್ತೆ, ಒಂಥರ ಕಿರಿಕಿರಿ ಆಗುತ್ತೆ. ಆವಾಗ ನಾನು ಇಲ್ಲಿ ಹತ್ರ ಹೋಗಲ್ಲ, ನನಗೆ ಗೊತ್ತಾಗುತ್ತೆ ಏನೋ ಆಗಿದೆ ಅಂತ. ಆವಾಗ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಮನಸ್ಸಲ್ಲಿ ಹೇಳುತ್ತೆ, ನನಗೆ ಮೈಲಿಗೆ ಆಗಿದೆ, ಯಾರೋ ಇಲ್ಲಿ ಬಂದು ಹೋಗಿದ್ದಾರೆ ಅಂತ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಈಗ ಈ ಕೆಲಸಗಾರರು ಕೆಲವಾಗ ಸೂತಕಾದವರೆಲ್ಲ ಬರ್ತಾರೆ, ಕೆಲವರು ಸಾವಿನ ಮನೆಗೆ ಹೋಗಿ ಯಾರನ್ನ ಮುಟ್ಟಿರ್ತಾರೆ. ಈ ಕೆಲಸ ಮಾಡೋರಿಗೆ ಅವ್ರಿಗೆ ಅಷ್ಟು ಅಂದಾಜೆ ಆಗಲ್ಲ ಅವರು. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಇಲ್ಲಿ ಸುತ್ತ ಈ ಶೇಡ್ ನೆಟ್ ಕಟ್ಬಿಟ್ಟಿದ್ದೀನಿ, ಯಾರು ಒಳಗೆ ಬರಬಾರ್ದು ಅಂತ. ನಮ್ಮ ಅನುಮತಿ ಇಲ್ದೇ ಯಾರು ಒಳಗೆ ಬರಬಾರ್ದು. ಆಮೇಲೆ ನಾವಿಲ್ಲಿ ಬಂದೊಂದು ಪೂಜೆ ಮಾಡಿಸಿ, ಇಲ್ಲಾಂದ್ರೆ ಭಟ್ರು ಕರ್ಸಿ ಒಂದು ಪುಣ್ಯ ಮಾಡಿಸ್ಬಿಟ್ರೆ, ಇಲ್ಲ ದೇವಸ್ಥಾನದ ಯಾವುದೋ ದೇವಸ್ಥಾನದಿಂದ ತೀರ್ಥ ತಂದು ಹಾಕ್ಬಿಟ್ರೆ ಅದು ಹೋಗ್ಬಿಡುತ್ತೆ.
ಹಂಗೆ ಒಂದು 2-3 ಸಲ ಆಗಿತ್ತು ನನಗೆ. ಹಂಗಾಗಿ ನನಗೆ ಭಾರಿ ಭಯ. ಹಂಗಾಗಿ ಹೊರಗಡೆಯವ್ರು ಬಂದಾಗಲೂ ಭಯ, ಈ ಕೆಲಸದವ್ರನ್ನ ಭಯ. ಅದಕ್ಕೆ ನಾನು ಈ ಶೇಡ್ ನೆಟ್ ಕಟ್ಟಿದ್ರಿಂದ ಈ ಸೈಡ್ ಕಟ್ಟಲಿಲ್ಲ. ಯಾರೇ ಬರೋದಿದ್ರು ನೀವಿದ್ದಾಗ ಮಾತ್ರ, ನಾವಿದ್ದಾಗ ನಾವು ಹೇಳಿ ಟೈಮಿಗೆ ಬರಬೇಕು. ಹೌದು, ಯಾಕೆಂದರೆ ನಾವು ಅವತ್ತು ಹತ್ರ ಬರೋಕ್ಕೆ ಯಾವುದಿದ್ದ ದಿವಸ ಇರ್ಬೋದು. ಅವ್ರು ಬಂದಾಗ ನಾನು ಬ್ಯುಸಿ ಇರ್ತೀನಿ. ಕೆಲವಾಗ ನಾನು ಶುದ್ಧವಾಗಿರಲ್ಲ, ನಾನು ಏನೋ ತಿಂದಿರ್ತೀನೋ ಏನೋ ಮಾಡಿರ್ತೀನಿ. ಅವ್ರು ಬಂದಾಗ ಪಾಪ ಎಲ್ಲಿಂದ ಬಂದಿರ್ತಾರೆ, ಅವಾಗ ಅವ್ರ ಕೆಲಸನೂ ಆಗಲ್ಲ. ಹಾಗಾಗಿ ಫೋನ್ ಮಾಡಿ ಕೇಳ್ಕೊಂಡು ಬಂದರೆ ನಾವು ಆ ಟೈಮಿಗೆ ನಾವು ಇರ್ತೀವಲ್ಲ, ಆಗ ಅವ್ರು ಬಂದವ್ರಿಗೆ ಕೆಲಸ ಆಗಬೇಕು. ನಮಗೂ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ನಾವು ಶುದ್ಧ ಆಗಿರ್ಬೇಕಲ್ಲ. ಹಾಗಾಗಿ ನಾವು ಸಡನ್ನಾಗಿ ಬಂದುಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ನನ್ನ ಕುಟುಂಬದವ್ರು ಬಂದಾಗಲೂ ಕೂಡ ಮಂಗಳವಾರ ತಪ್ಪಿದ್ರೆ ನೀವು ಬರೋದೇ ಬೇಡ ಅಂತ ಹೇಳೋದು. ಯಾಕೆಂದರೆ ಮಂಗಳವಾರ ಆದರೆ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಶುದ್ಧವಾಗಿರ್ತೀವಿ. ಆವಾಗ ಅವ್ರು ಯಾವ ಟೈಮಿಗೆ ಬಂದರೂ ನಮಗೆ ತೊಂದರೆ ಇರಲ್ಲ. ಹಂಗಾಗಿ ಕುಟುಂಬದವ್ರು ಕೂಡ ಬರೋದು ಸಂಜೆನೆ, ಮಂಗಳವಾರ ಸಂಜೆ ಬರ್ತಾರೆ. ಅವಾಗ ಅವರು ಕೆಲಸ ಕೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಗಂಟೆ ಏನೂ ಇಟ್ಟಿಲ್ಲ, ಗಂಟೆ ಇಡಲ್ಲ, ಇಡಂಗಿಲ್ವಾ? ಗಂಟೆ ಇಡ್ಬೋದು, ಇನ್ನೂ ಹಂಗಲ್ಲ ಪ್ಲಾನ್ ಮಾಡಿಲ್ಲ. ಮಾಡಬೇಕು, ಮುಂದೆ ಮಾಡಬೇಕು. ಅದೀಗ ತಾಯಿನೇ ಮಾಡಿಸ್ಕೊಳ್ತದಾಳೆ ಏನೇನು ಬೇಕು ಅಂತ. ಅವಳೇ ಪೂಜೆ ಮಾಡೋದಕ್ಕೆ ಗಂಟೆ ತಗೊಂಡ್ಬರ್ತೀವಿ. ನಾವು ಗಂಟೆ ತಗೊಂಬಂದು ಪೂಜೆ ಮಾಡ್ಕೊಂಡು ಮಂಗಳಾರತಿ ತಟ್ಟೆ ಅದ್ರಲ್ಲಿ ತಗೊಂಡು ಹೋಗ್ತೀವಿ. ಈಗ ಏನು ಅಂತ ಹೇಳಿದ್ರೆ, ನಾವೀಗ ತಾಳಿ ಕೊಡಿಸಿದ್ರೆ ತಾಳಿ ಅವಳು ಕೇಳಿದಾಗ ನಾವು ಕೊಡಲೇಬೇಕು. ಅದಕ್ಕೆ ಪಂಚಲೋಕದ ಮುಖ ಕೊಡಬೇಕಾದ್ರೆ, ಇಲ್ಲ ಅವಳಿಗೆ ಬೇಕಾದಂಥ ವಸ್ತುಗಳು ಏನೇನು ಬೇಕು ಅದೆಲ್ಲ ನಾವು ಅವಳಿಗೆ ಕೊಡಬೇಕಾದ್ರೆ ಅದು ಇಲ್ಲೇ ಇಟ್ಟು ಬೀಗ ಹಾಕಂತ ಒಂದು ವ್ಯವಸ್ಥೆ ನಾವು ಫಸ್ಟ್ ಮಾಡಬೇಕು. ಅದನ್ನು ತಗೊಂಡು ನಾವು ಮನೇಲಿ ಇಡಕ್ಕೆ ಬರಲ್ಲ. ಯಾಕೆಂದರೆ ಮನೆಯಲ್ಲಿ ನಾವು ಶುದ್ಧವಾಗಿರಲ್ಲ. ನಾವು ಒಂದು ಮಂಗಳವಾರನ ಮತ್ತು ಯಾವತ್ತು ಬೇಕೋ ಅವತ್ತು ಶುದ್ಧವಾಗಿರ್ತೀವಿ. ಬಿಟ್ರೆ ಗುಡಿ ಅಂದರೆ ಅದನ್ನು ಅವಳಿಗೆ ಅಲಂಕಾರ ಮಾಡಿಬಿಟ್ಟು ಅದನ್ನು ತೆಗೆದು ಅಲ್ಲಿ ಇಟ್ಟು ಬೀಗ ಹಾಕೊಂಡು ಹೋಗೋಂಥ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆ ಈಗ ನಮ್ಮ ಹತ್ರ ಇಲ್ಲ ಇಲ್ಲಿ. ಹಾಗಾಗಿ ಮನೆ ಹತ್ರ ಇದೆ, ಅದು ಕೂಡ ನಾವು ಮನೆ ತಂದು ಇಟ್ಕೊಳಂಗಿಲ್ಲ. ಹಾಗಾಗಿ ಅವಳು ಕೇಳಿದರೆ ಅದನ್ನು ವ್ಯವಸ್ಥೆ ಮಾಡಿಕೊಂಡೆ ನಾವು ಅದನ್ನು ಮಾಡಬೇಕು. ಅದಕ್ಕೆ ತುಂಬ ಜನ ಹೇಳಿದ್ರು, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ತಡಿ ನೋಡೋಣ, ಮಾತಾಡ್ತೀನಿ ಅಂತ. ದೇವಿ ಅಪ್ಪಣೆ ಬೇಕಲ್ಲ ಯಾವುದಕ್ಕೂ. ನಾವು ಏನೇನೋ ಮನಸ್ಸಲ್ಲಿ ಬಂದಂಗಲ್ಲ. ದೇವಿ ಅಪ್ಪಣೆಗೆ ಕೊಟ್ಟ ಮೇಲೆ ನಾನು ಭಟ್ರಿಗೆ ಕರ್ಕೊಂಬಂದು ಅವ್ರ ಮುಖಾಂತರನೂ ಕೇಳಿಸ್ತೀನಿ ನಾನು. ಯಾಕಂದ್ರೆ ನಾವು ಮಾಡಿದ್ದು ಯಾವತ್ತು ಅದು ಒಳ್ಳೇದಾಗಬೇಕು. ದೇವಿ ಅಪ್ಪಣೆ ಅಂತ ನಾನು ಬಂದು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಹಾಂ, ಹೌದು. ಈಗ ನೋಡಿ, ಒಂದು 2 ವರ್ಷದ ಹಿಂದೆ ಈಗ 2ನೇ ವರ್ಷದಲ್ಲಿ ಇಲ್ಲಿ ಕಲವಾಮ ನಡೀತಾ ಇತ್ತು. ಕಲವಾಮ ನಡೆದಾಗ ಸುಮಾರು ಜನ ಎಲ್ಲ ಇದ್ರು. ವರ್ಷದ ಪೂಜೆ ಅಲ್ಲ, ಎಲ್ಲರೂ ವಿಡಿಯೋ ಮಾಡಿದ್ದಾರೆ. ಮಂಗಳಾರತಿ ಆಗೋ ಟೈಮಲ್ಲಿ ಅಲಂಕಾರ ಮಾಡಿ ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡಿದ್ದು ಯಾಕೆಂದರೆ ಅಪ್ಪಣೆ ಬೀಳುತ್ತಲ್ಲ, ಹೂ ಬೀಳುತ್ತಲ್ಲ, ಆ ಹೂ ಬೀಳೋದನ್ನ ವಿಡಿಯೋ ಮಾಡಿದ್ದಾರೆ ಇವರು. ವಿಡಿಯೋ ಮಾಡಿದ್ನ ಹೂ ಏನಾಯ್ತು ಅಂದರೆ ಹಿಂಗಾರು ಹೂವು ಎಲ್ಲ ಸೇರಿ ಫುಲ್ಲು ತಲೆ ತುಂಬ ಇತ್ತು. ಅದು ಇಡೀ ಹೊರೆನೇ ತಲೆಯಿಂದ ಬಿದ್ದಿದೆ. ಹೂವೇ ತಲೆ ರೈಟ್ ಸೈಡು ಫುಲ್ ಪಲ್ಟಿ ಆಗಿದೆ. ಈ ಸಲ ಅಲ್ಲ, ಮುಂಚಿಂದು. ನೀನು ವಿಡಿಯೋ ಮಾಡಿದ್ದೆ, ನಿನ್ನ ಮೊಬೈಲಲ್ಲೂ ವಿಡಿಯೋ ಇಲ್ಲ. ಅದು ಮೊಬೈಲ್ ಬಿದ್ದೋಯ್ತು. ನಿಮ್ಮ ಮೊಬೈಲಲ್ಲೂ ವಿಡಿಯೋ ಇಲ್ಲ. ಇಲ್ಲಿ ಇದ್ದವ್ರು ಸುತ್ತಮುತ್ತ ಇದ್ದವರೆಲ್ಲ ವಿಡಿಯೋ ಮಾಡಿದ್ದಾರೆ. ಆದರೆ ಆ ಅಪ್ಪಣೆ ಬೀಳುತ್ತಲ್ಲ, ಆ ಹೂ ಬೀಳೋದನ್ನ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ವಿಡಿಯೋ ಮಾಡಿದ್ದಾರೆ. ಬಟ್ ಏನಂದ್ರೆ ಮುಡಿಸಿದ ಹೂ ಪೂರ್ತಿ ಹಿಂಗೆ ನಾವು ಹೊರೆ ತಲೆಗೆ ಹಾಕದಂಗೆ ಪಲ್ಟಿ ಆಗಿದೆ. ಪಲ್ಟಿ ಆಗಿದ್ದು ಅದೆಲ್ಲ ಆಯ್ತು. ಆದ್ಮೇಲೆ ಮತ್ತೆ ಭಟ್ರು ಅದನ್ನ ಎಲ್ಲ ಎತ್ತಿಟ್ಟು ಮತ್ತೆ ಅಲಂಕಾರ ಮಾಡಿದ್ರು, ಮತ್ತೆ ಮಂಗಳಾರತಿ ಮಾಡಿದ್ರು, ಮತ್ತೆ ಹೂ ಬಿತ್ತು. ಇದೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ಪೂಜೆ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಈ ರೆಕಾರ್ಡನ್ನ ನೋಡ್ತಾರೆ, ಯಾರ ಮೊಬೈಲಲ್ಲೂ ಇಲ್ಲ, ರೆಕಾರ್ಡ್ ಆಗಿಲ್ಲ. ಇದು ನಿಮಗೆ ಗೊತ್ತಿರೋ ವಿಚಾರ. ನಿಮ್ಮ ಮೊಬೈಲೇ ಕೆಳಗೆ ಬಿದ್ದೋಯ್ತು, ರೆಕಾರ್ಡೇ ಮಾಡೋಕ್ಕಾಗಿಲ್ಲ. ಈ ಸಲ ಪೂಜೆಯಲ್ಲಿ ನೀವು ಇರಲಿಲ್ಲ, ನೀವು ಬಂದಿಲ್ಲ. ಬಂದಿಲ್ಲ. ಇಲ್ಲಿ ಕೆಲವರು ರೆಕಾರ್ಡ್ ಮಾಡಿದ್ರು. ರೆಕಾರ್ಡ್ ಮಾಡೋಕ್ಕೂ ಮುಂಚೆ ನಾನು ಕೇಳಿದೆ ಭಟ್ರ ಹತ್ರ, ಹೀಗೆ ರೆಕಾರ್ಡ್ ಮಾಡ್ಬೋದಾ ಕೇಳಿದೆ. ರೆಕಾರ್ಡ್ ಮಾಡ್ಬೇಕಾದ್ರೆ ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವು ನಾನು ಪ್ರಾರ್ಥನೆ ಮಾಡ್ಕೊಂಡೆ. ಇಲ್ಲಿ ಅಲಂಕಾರ ಆಗ್ತಾ ಇರೋದು, ಮಂಗಳಾರತಿ ಆಗ್ತಾ ಇರೋದು, ರೆಕಾರ್ಡ್ ಮಾಡಬೇಕು, ಫೋಟೋ ಹೊಡಿಬೇಕು. ಫೋಟೋ ಹೊಡಿತಾರೆ, ರೆಕಾರ್ಡ್ ಆಗಬೇಕು ತಾಯಿ ಅಂತ ಕೇಳಿದಾಗ ಮಾಡ್ಕೋ ಅಂತ ಹೇಳಿದ್ರು ಮನಸ್ಸಲ್ಲಿ. ಆವಾಗ ನಾನು ರೆಕಾರ್ಡ್ ಮಾಡೋರಿಗೆ ಹೇಳಿದೆ. ರೆಕಾರ್ಡ್ ಇದೆ, ನನ್ನ ಹತ್ರ ಇಲ್ಲ, ಇಲ್ಲಿ ಬಂದವ್ರ ಹತ್ರ ಇದೆ, ಬೇರೆಯವ್ರ ಹತ್ರ ಇದೆ. ಅದು ಈ ಸಲ ರೆಕಾರ್ಡ್ ಆಯ್ತು. ಅದೊಂದು ಭಯಂಕರ ದೊಡ್ಡ ಒಂದು ಪವಾಡ. ಅದು ಯಾವುದು, ಎಲ್ಲರೂ ಕೂತ್ಕೊಂಡು ನೀವು ಸಮೇತ ಕೂತು ರೆಕಾರ್ಡ್ ಮಾಡಿದ್ರಿ. ಬಟ್ ಆ ಪೂಜೆ ಎಲ್ಲ ಮುಗಿದು ರೆಕಾರ್ಡ್ ನೋಡೋಣ, ಹೇಗೆ ಹೂ ಬಿದ್ದಿದ್ದು ನೋಡೋಣ ಅಂತ ಹೇಳಿ ನೋಡಿದ್ರೆ ಆ ರೆಕಾರ್ಡ್ಗಳಲ್ಲಿ ಯಾರ ಮೊಬೈಲಲ್ಲೂ ಇಲ್ಲ. ಅಪ್ಪಣೆ ಇಲ್ದೇನೆ ಮಾಡಿದ್ರು. ಅದಕ್ಕೆ ನಾನು ಭಟ್ರಿಗೆ ಕೇಳಿದೆ, ಈ ಸಲ ಹಿಂಗಾಯ್ತು, ನಾವು ರೆಕಾರ್ಡ್ ಮಾಡ್ಬೋದು, ಆ ತಾಯಿ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಇಲ್ಲಿ ಯಾವುದೇ ದೋಷಗಳಿದ್ರು ಇಲ್ಲಿ ಯಾವುದೇ ಆ ಥರ ಮಾಡೋಕ್ಕೆ ಬಿಡಲ್ಲ ತಾಯಿ. ನಾನು ಆ ರೆಕಾರ್ಡ್ ಒಂದೇ ದೊಡ್ಡ ಪಾವಡ ನನಗೆ.
ಇಲ್ಲಿ ಬಂದವರು ಪೂಜೆಗೆ ಇಲ್ಲಿ ಬಂದ ಭಕ್ತಾದಿಗಳೆಲ್ಲರೂ ನಂಬಿದ್ದು ಯಾಕೆಂದ್ರೆ ಆ ರೆಕಾರ್ಡ್ ಮಾಡಕ್ ಸಾಧ್ಯ ಆಗಲಿಲ್ಲ. ವಿಡಿಯೋ ತೆಗೆದೆ ಅಲ್ಲಿ ಆ ಟೈಮಲ್ಲಿ ಎಕ್ಸಾಕ್ಟ್ ಗಂಟೆ ಬಡಿಯೋ ಟೈಮಲ್ಲಿ ದಡಬಡ ಅಂತ ಬಿದ್ದೋಯ್ತು, ಹೂವನ್ನು ಬಿದ್ದೋಯ್ತು. ಆದ್ರೆ ಹೂವು ತೆಗೆದ ಫೋಟೋ ಇದೆ ನನ್ನ ಫೋಟೋ ರೆಕಾರ್ಡ್ ಇಲ್ಲ, ರೆಕಾರ್ಡ್ ಸಿಕ್ಕಿಲ್ಲ. ಈಗ ಹೂ ಬೀಳದ್ದು ನಮಗೆ ಒಂದು ಫೋಟೋದಲ್ಲಿ ಅಷ್ಟು ಕ್ಲೀನ್ ಆಗಿ ಇದ್ ಮಾಡಕ್ ಆಗಲ್ಲ, ಒಂದು ಫೋಟೋ ಹೊಡಿಬೋದು. ಈ ರೆಕಾರ್ಡ್ ಇದೆಯಲ್ಲ, ಈ ರೆಕಾರ್ಡ್ ಇದ್ರೆ ನಮಗೆ ಒಂದು 10 ನಿಮಿಷನೋ 5 ನಿಮಿಷನೋ ರೆಕಾರ್ಡ್ ಇರುತ್ತೆ, ಅದು ಫುಲ್ ನಮಗೆ ಕಾಣುತ್ತೆ. ಬಟ್ ಫೋಟೋಗಳು ಒಂದು ಫೋಟೋ ಕಾಣೋದಲ್ಲ, ಅದು ಆ ರೆಕಾರ್ಡ್ ಮಾತ್ರ ಕಾಣಲಿಲ್ಲ. ಬಟ್ ಭಟ್ರು ಕೇಳತ್ತಿ ಈ ಸಲ ನೀವು ತಾಯಿ ಹತ್ರ ಬೇಡ್ಕೊಳ್ಳಿ ಅಂದ್ರು, ಬೇಡ್ಕೊಂಡಾಗ ಈ ಸಲ ರೆಕಾರ್ಡ್ ಆಯ್ತು. ಈಗಲೂ ಚೌಡಿ ಶಕ್ತಿ ನನಗೆ ಕಮ್ಯುನಿಕೇಟ್ ಮಾಡ್ತಾರೆ. ಈಗಲೂ ನನಗೆ ಕೆಲವೊಂದು ಅಪ್ಪಣೆಗಳನ್ನು ಕೊಡ್ತಾರೆ. ಅಲ್ಲಿ ಅವರು ಮನಸ್ಸಲ್ಲಿ ಅಂದ್ಕೊಂಡಿದ್ದು ನಡೆಯುತ್ತೆ. ಈಗ ಮನೆ ಕಟ್ಟಬೇಕು ಅಂದ್ಕೊಂಡ್ರು, ಮನೆ ಕಟ್ಟಿದ್ದಾಯಿತು. ಹೀಗೆ ಅವರು ಏನು ಮನಸ್ಸಲ್ಲಿ ಅಂದ್ಕೊತಾರೆ ಅದು ನಡೀತಾ ಇದೆ. ಮತ್ತು ಬೇರೆಯವ್ರು ಬಂದುಬಿಟ್ಟು ಅವ್ರ ಸಮಸ್ಯೆಗಳನ್ನು ಹೇಳಿದಾಗ ಅದನ್ನು ಕೇಳಿಕೊಂಡು ದೇವಿ ಹತ್ರ ಪ್ರಾರ್ಥನೆ ಮಾಡಿದಾಗ ಅದು ಸಹ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಈ ಅನುಭವಗಳನ್ನೆಲ್ಲ ಮನಸ್ಸಲ್ಲಿ ಕೇಳಿಕೊಂಡು ನಾನು ನನ್ನ ಕೆಲವೊಂದು ಕೋರಿಕೆಗಳನ್ನು ದೇವಿ ಹತ್ರ ಇಟ್ಬಿಟ್ಟು ನಾನು ಹೊರಟು ಬಂದೆ.